ನಾನು ಡಾಕ್ಟರ್ ಎಂ.ಜೋ ಕೌಶಿಕ್. ಇಂದು ನಾವು ನಿಮಗೆ ಪೀನೈಲ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆಯನ್ನು ತೋರಿಸಲಿದ್ದೇವೆ. ಅದು ಆ ಪೀನೈಲ್ ಇಂಪ್ಲಾಂಟ್ ಪೆನೈಲ್ ಇಂಪ್ಲಾಂಟ್ ಅನ್ನು ನಾವು ಇದನ್ನು ಭಾರತೀಯ ಮೆತುವಾದ ಪೀನೈಲ್ ಇಂಪ್ಲಾಂಟ್ ಎಂದು ಕರೆಯಬಹುದು. ಈ ಶಸ್ತ್ರಚಿಕಿತ್ಸೆಯನ್ನು ನಾವು ರೋಗಿಗೆ ಮಾಡಲಿದ್ದೇವೆ. ಪ್ರಿಯಾಪಿಸಮ್ನ ಇತಿಹಾಸ. ಶಿಶ್ನ ಡಾಪ್ಲರ್ ಪರೀಕ್ಷೆಯಿಂದ ನಾವು ಅವನ 2 ಕಾರ್ಪೊರಾಗಳು ಸಂಪೂರ್ಣವಾಗಿ ಫೈಬ್ರೋಸ್ ಆಗಿರುವುದನ್ನು ನೋಡಬಹುದು. ಆದ್ದರಿಂದ ನಾವು ಏನು ಮಾಡಿದ್ದೇವೆ ಎಂದರೆ ಶಿಶ್ನ ರಕ್ತದ ಹರಿವನ್ನು ಹೆಚ್ಚಿಸಲು ನಾವು ಕೆಲವು ಸಾಧನಗಳು ಮತ್ತು ಕೆಲವು ವ್ಯಾಯಾಮಗಳನ್ನು ನೀಡಿದ್ದೇವೆ. ಆದ್ದರಿಂದ ನಾವು ಸಾಧಿಸಬಹುದಾದ ಅತ್ಯುತ್ತಮ ಗಾತ್ರವನ್ನು ಪಡೆಯುತ್ತೇವೆ. ಆದ್ದರಿಂದ ಮೊದಲು ಬನ್ನಿ ಅವರ ಶಸ್ತ್ರಚಿಕಿತ್ಸೆಯ ಪೂರ್ವ ಶಿಶ್ನವನ್ನು ನಿಮಗೆ ತೋರಿಸುತ್ತೇನೆ. ಅವನು ವಾಸ್ತವವಾಗಿ ಸುಮಾರು 3.5 ರಿಂದ 4 ಇಂಚುಗಳಷ್ಟು ಗಾತ್ರವನ್ನು ಪಡೆಯಬಹುದು. ನಾವು ಯೋಜಿಸುತ್ತಿರುವುದು ನಾವು ವಾಸ್ತವವಾಗಿ 4.5 ರಿಂದ 5 ಇಂಚುಗಳಷ್ಟು ಗಾತ್ರವನ್ನು ಪಡೆಯಬೇಕು. ಅದು ಆರಂಭಿಕ ಯೋಜನೆಯಾಗಿದೆ. ಆದ್ದರಿಂದ ಅವನ ದೇಹವು 2 ಅಥವಾ ಸಂಪೂರ್ಣವಾಗಿ ಫೈಬ್ರೋಸ್ ಆಗಿದೆ. ಆದ್ದರಿಂದ ಅವನ ಶಿಶ್ನಕ್ಕೆ ಯಾವುದೇ ಮೃದುವಾದ ಅಂಗಾಂಶವಿಲ್ಲ. ಇದು ತುಂಬಾ ನಾರಿನ ಅಂಗಾಂಶವಾಗಿದೆ. ಆದ್ದರಿಂದ ಶಸ್ತ್ರಚಿಕಿತ್ಸೆಯ ಫಲಿತಾಂಶವನ್ನು ನೋಡೋಣ. ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆಯನ್ನು ಹೊಂದಿರುವ ಮತ್ತು ಇತರ ವಿಧಾನಗಳ ಮೂಲಕ ನಿಮಿರುವಿಕೆಯನ್ನು ಸಾಧಿಸಲು ಅಥವಾ ನಿರ್ವಹಿಸಲು ಸಾಧ್ಯವಾಗದ ಪುರುಷರಿಗೆ ಈ ವಿಧಾನವು ಒಂದು ಆಯ್ಕೆಯಾಗಿದೆ. ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಶಿಶ್ನದ ಶಾಫ್ಟ್ನಲ್ಲಿ ಇಂಪ್ಲಾಂಟ್ ಅನ್ನು ಇರಿಸಲಾಗುತ್ತದೆ. ಈ ಇಂಪ್ಲಾಂಟ್ ಅನ್ನು ಮೆದುವಾದ ಇಂಪ್ಲಾಂಟ್ ಎಂದು ಕರೆಯಲಾಗುತ್ತದೆ. ಇದು ಬಾಗಿಸಬಹುದಾದ ರಾಡ್ ಆಗಿದ್ದು ಅದನ್ನು ಬಯಸಿದ ಸ್ಥಾನಕ್ಕೆ ಸರಿಹೊಂದಿಸಬಹುದು. ಶಸ್ತ್ರಚಿಕಿತ್ಸೆಯ ಮೊದಲು ಲಭ್ಯವಿರುವ ವಿವಿಧ ರೀತಿಯ ಇಂಪ್ಲಾಂಟ್ಗಳು ಮತ್ತು ನಿಮಗಾಗಿ ಉತ್ತಮ ಆಯ್ಕೆಯನ್ನು ಚರ್ಚಿಸಲು ನಿಮ್ಮ ಶಸ್ತ್ರಚಿಕಿತ್ಸಕರನ್ನು ನೀವು ಭೇಟಿಯಾಗುತ್ತೀರಿ. ಯಾವುದೇ ಔಷಧಿಗಳನ್ನು ತಪ್ಪಿಸಲು ಮತ್ತು ಯಾವುದೇ ಅಗತ್ಯ ಲ್ಯಾಬ್ ಪರೀಕ್ಷೆಗಳನ್ನು ಒಳಗೊಂಡಂತೆ ಶಸ್ತ್ರಚಿಕಿತ್ಸೆಗೆ ಹೇಗೆ ಸಿದ್ಧಪಡಿಸಬೇಕು ಎಂಬುದರ ಕುರಿತು ನಿಮಗೆ ಸೂಚನೆಗಳನ್ನು ನೀಡಲಾಗುವುದು. ಶಸ್ತ್ರಚಿಕಿತ್ಸೆಯ ದಿನದಂದು ನಿಮಗೆ ಸಾಮಾನ್ಯ ಅರಿವಳಿಕೆ ನೀಡಲಾಗುತ್ತದೆ ಮತ್ತು ಕಾರ್ಯವಿಧಾನವು ಸಾಮಾನ್ಯವಾಗಿ 45 ನಿಮಿಷದಿಂದ 1 ಗಂಟೆಯವರೆಗೆ ತೆಗೆದುಕೊಳ್ಳುತ್ತದೆ. ಶಸ್ತ್ರಚಿಕಿತ್ಸೆಯ ನಂತರ ನಿಮ್ಮನ್ನು ಚೇತರಿಸಿಕೊಳ್ಳುವ ಕೋಣೆಗೆ ಸ್ಥಳಾಂತರಿಸಲಾಗುತ್ತದೆ. ಅಲ್ಲಿ ನೀವು ಅರಿವಳಿಕೆಯಿಂದ ಎಚ್ಚರಗೊಂಡಾಗ ನಿಮ್ಮನ್ನು ಮೇಲ್ವಿಚಾರಣೆ ಮಾಡಲಾಗುತ್ತದೆ. ಶಸ್ತ್ರಚಿಕಿತ್ಸೆಯ ನಂತರ ಕೆಲವು ದಿನಗಳವರೆಗೆ ಶಿಶ್ನದಲ್ಲಿ ಸ್ವಲ್ಪ ನೋವು ಮತ್ತು ಊತವನ್ನು ನೀವು ನಿರೀಕ್ಷಿಸಬಹುದು ಮತ್ತು ಇದನ್ನು ನಿರ್ವಹಿಸಲು ನಿಮಗೆ ಸಹಾಯ ಮಾಡಲು ನೋವು ಔಷಧಿಗಳನ್ನು ನೀಡಲಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೆ ಚೇತರಿಕೆಯ ಸಮಯವು ಬದಲಾಗುತ್ತದೆ ಮತ್ತು ಸಂಪೂರ್ಣವಾಗಿ ಗುಣವಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಎಂಬುದನ್ನು ನೆನಪಿನಲ್ಲಿಡುವುದು ಮುಖ್ಯ. ಆದಾಗ್ಯೂ ಅನೇಕ ಪುರುಷರು 4 ರಿಂದ 6 ವಾರಗಳಲ್ಲಿ ಸಾಮಾನ್ಯ ಚಟುವಟಿಕೆಗಳಿಗೆ ಮರಳಲು ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ ಭಾರತೀಯ ಮೆತುವಾದ ಶಿಶ್ನ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆಯು ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ ಹೊಂದಿರುವ ಪುರುಷರಿಗೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಆಯ್ಕೆಯಾಗಿದೆ. ನಾವು ಈ ಶಸ್ತ್ರಚಿಕಿತ್ಸೆಯನ್ನು ಮುಗಿಸಿದ ಶಿಶ್ನ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆಯು ಹೇಗೆ ಅದ್ಭುತವಾಗಿ ನಡೆದಿದೆ ಎಂಬುದರ ಕುರಿತು ನಾನು ಹೇಳಲಿದ್ದೇನೆ. ಮತ್ತು ನಾಳೆ ಮಧ್ಯಾಹ್ನದ ವೇಳೆಗೆ ನಾವು ಕ್ಯಾಥೆಡ್ರಲ್ ಅನ್ನು ತೆಗೆದುಹಾಕುತ್ತೇವೆ ಮತ್ತು ಮೂತ್ರವನ್ನು ಹಾದುಹೋದ ನಂತರ ನಾವು ರೋಗಿಯನ್ನು ಡಿಸ್ಚಾರ್ಜ್ ಮಾಡಲು ಯೋಜಿಸುತ್ತಿದ್ದೇವೆ. ಅವನನ್ನು ಡಿಸ್ಚಾರ್ಜ್ ಮಾಡಲಾಗುವುದು ಮತ್ತು 5ನೇ ದಿನದಲ್ಲಿ ನಾವು ಇಂಪ್ಲಾಂಟ್ ಅನ್ನು ಹೇಗೆ ಕೂರಿಸಲಾಗಿದೆ ಎಂಬುದನ್ನು ನೋಡಲು ನಾವು ಶಿಶ್ನ ಸ್ಕ್ಯಾನ್ ಮಾಡುತ್ತೇವೆ. ಮತ್ತು ಅದರ ನಂತರ ಅವರು ಯಾವುದೇ ಸಮಯದಲ್ಲಿ ಬಂದು ನಮ್ಮನ್ನು ಭೇಟಿ ಮಾಡುವ ಅಗತ್ಯವಿಲ್ಲ. ಆದ್ದರಿಂದ ನಾವು ಆ ದಿನದ ವಿಡಿಯೋಗಳನ್ನು ನಿಮಗೆ ತೋರಿಸುತ್ತೇವೆ. 2 ಮತ್ತು 5ನೇ ದಿನ ಮತ್ತು ಇಂಪ್ಲಾಂಟ್ ಅನ್ನು ಹೇಗೆ ಹೊಂದಿಸಲಾಗಿದೆ ಮತ್ತು ಇಂಪ್ಲಾಂಟ್ ಅನ್ನು ಹೇಗೆ ಇರಿಸಲಾಗಿದೆ ಎಂಬುದನ್ನು ನೀವೇ ನೋಡಬಹುದು. ಮತ್ತು ನಾವು ಈ ರೋಗಿಗೆ ಅದ್ಭುತವಾದ ಶಿಶ್ನ ಉದ್ದವನ್ನು ಸಾಧಿಸಿದ್ದೇವೆ ಮತ್ತು ಅವರು ಅದ್ಭುತವಾದ ಸ್ಖಲನದೊಂದಿಗೆ ಅದ್ಭುತ ಲೈಂಗಿಕ ಚಟುವಟಿಕೆಯನ್ನು ಹೊಂದಲು ಸಾಧ್ಯವಾಗುತ್ತದೆ. ಪೆನೈಲ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆಯ ನಂತರ 2ನೇ ದಿನ ನಾವು ಶಸ್ತ್ರಚಿಕಿತ್ಸೆಯ ಡ್ರೆಸ್ಸಿಂಗ್ ಅನ್ನು ತೆಗೆದುಹಾಕಿದ್ದೇವೆ ಮತ್ತು ನಾವು ಕ್ಯಾಥೆಡ್ರಲ್ ಅನ್ನು ತೆಗೆದುಹಾಕಿದ್ದೇವೆ ಮತ್ತು ಈಗ ನಾವು ಶಿಶ್ನಕ್ಕೆ ಸಣ್ಣ ಡ್ರೆಸ್ಸಿಂಗ್ ಅನ್ನು ಹಾಕಿದ್ದೇವೆ. ರೋಗಿಗಳ ಫಲಿತಾಂಶವು ನಿಜವಾಗಿಯೂ ಚೆನ್ನಾಗಿ ಬಂದಿದೆ. ಅವನ ನೋವಿನ ಮಟ್ಟವು ಸಂಪೂರ್ಣವಾಗಿ ಕಡಿಮೆಯಾಗಿದೆ. ಪ್ರಸ್ತುತ ಅವನು ಇಲ್ಲ ಅಗತ್ಯವಿರುವ ಮತ್ತು IV ಅಥವಾ ಟ್ಯಾಬ್ಲೆಟ್ಗಳು. ಅವರು ತಮ್ಮ ನೋವಿನಿಂದ ಸಂಪೂರ್ಣವಾಗಿ ಆರಾಮದಾಯಕವಾಗಿದ್ದಾರೆ ಮತ್ತು ನಿನ್ನೆ ರಾತ್ರಿ ಅವರು ಚೆನ್ನಾಗಿ ಮಲಗಿದ್ದಾರೆ
ನಿಮ್ಮ ಸ್ವಂತ ಕಣ್ಣುಗಳಿಂದ ಫಲಿತಾಂಶವನ್ನು ನೋಡಲು ನೀವು ವಿಡಿಯೋಗಳನ್ನು ವೀಕ್ಷಿಸಬಹುದು. ನಾನು ಅವನಿಗೆ ನೀಡಿದ ಸೂಚನೆಗಳೇನು? 5 ದಿನಗಳ ನಂತರ ಸ್ನಾನ ಮಾಡಲು ಅವನು ತನ್ನ ದೇಹವನ್ನು ಒರೆಸಬಹುದು. ಅದು ಸರಿ, ಆದರೆ ಡ್ರೆಸ್ಸಿಂಗ್ ಗಾಯವು ಸ್ವಚ್ಛವಾಗಿರಬೇಕು. ಹಾಗಾಗಿ ನಾನು ಅವನಿಗೆ ಕನಿಷ್ಠ ಡ್ರೆಸ್ಸಿಂಗ್ ನೀಡಿದ್ದೇನೆ ಮತ್ತು 5 ರಿಂದ 7 ದಿನಗಳ ಅವಧಿಗೆ ನಾನು ಅವನಿಗೆ ಪ್ರತಿಜೀವಕಗಳನ್ನು ನೀಡಿದ್ದೇನೆ. ಇದು ಅವನ ಕಡೆಯಿಂದ ಚೇತರಿಕೆಯ ನಂತರದ ಸಲಹೆಯ ವೈದ್ಯಕೀಯ ಭಾಗವಾಗಿದೆ. ಅವನು ಅದನ್ನು ಧರಿಸಲು ಪ್ರಾರಂಭಿಸಬೇಕು, ಒಳ ಉಡುಪು, ಮತ್ತು ಅವನು ತನ್ನ ಶಿಶ್ನವನ್ನು ತನ್ನ ಹೊಟ್ಟೆಯ ಕಡೆಗೆ ಆರಂಭಿಕ 4 ರಿಂದ 5 ದಿನಗಳವರೆಗೆ ಇಟ್ಟುಕೊಳ್ಳಬೇಕು. ಇದರಿಂದ ಗಾಯವು ಸಂಪೂರ್ಣವಾಗಿ ವಾಸಿಯಾಗುತ್ತದೆ. ಇದರಿಂದ ಶಿಶ್ನ ಶಾಫ್ಟ್ನಲ್ಲಿ ಉಂಟಾಗುವ ಯಾವುದೇ ಎಡಿಮಾ ಇರುವುದಿಲ್ಲ. ನಾವು ಶಿಶ್ನ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆಯ ನಂತರ 5ನೇ ದಿನವನ್ನು ಪೂರ್ಣಗೊಳಿಸಿದ್ದೇವೆ. ಈ ಶಸ್ತ್ರಚಿಕಿತ್ಸೆ ರೋಗಿಗೆ ತುಂಬಾ ಒಳ್ಳೆಯದು ಮತ್ತು ಫಲಿತಾಂಶಗಳ ಬಗ್ಗೆ ಅವರು ತುಂಬಾ ಸಂತೋಷಪಟ್ಟಿದ್ದಾರೆ. ಶಿಶ್ನ ಇಂಪ್ಲಾಂಟ್ ನಂತರದ ತೃಪ್ತಿ 100% ಮತ್ತು ಇದರ ನಂತರ ಯಾವುದೇ ಅಪಾಯ ಅಥವಾ ಅಡ್ಡಪರಿಣಾಮಗಳಿಲ್ಲ. ನೀವು ಇದನ್ನು ನಮ್ಮೊಂದಿಗೆ ಮಾಡಲು ಬಯಸಿದರೆ ವಿವರಣೆಯಲ್ಲಿ ನಮೂದಿಸಲಾದ ವಾಟ್ಸ್ಆಪ್ ಸಂಖ್ಯೆಯಲ್ಲಿ ನಮ್ಮನ್ನು ಸಂಪರ್ಕಿಸಿ.